ನಮ್ಮ 18 ವರ್ಷದ ಕನಸು ಇವತ್ತು ನನಸಾಗಿದೆ. ನಿಜಕ್ಕೂ ಜೈ ಆರ್ ಸಿ ಬಿ, ಜೈ ಆರ್ ಸಿ ಬಿ, ಆರ್ ಸಿ ಬಿ, ಆರ್ ಸಿ ಬಿ. ಫುಲ್ ಖುಷಿ ಆಗಿದೆ, ತುಂಬಾ ಖುಷಿ ಆಗ್ತಿದೆ. 18 ವರ್ಷದಿಂದ ವೇಟು, 18 ವರ್ಷದ ವನವಾಸ ಇವತ್ತು ನಿಜವಾಗ್ಲೂ ಇವತ್ತು ಸಾಧ್ಯ ಮಾಡ್ದಂಗಾಗಿದೆ. ಇದು ಇಡೀ ಕರ್ನಾಟಕದ ಕನಸು ಇವತ್ತು ನನಸಾಗಿದೆ. ಜೈ ಆರ್ ಸಿ ಬಿ. ನಾವು 17 ವರ್ಷ ಕಾಯ್ದೀವಿ ಸರ್. CSK, ಪಂಜಾಬ್, ಡೆಲ್ಲಿ ಎಲ್ಲರೂ ಬರ್ತಾರೆ ಅಗೇನ್ಸ್ಟಾಗಿ. ನಾವು ಒಬ್ಬರೇ RCB ಆಗಿ ನಿಂತ್ಕೊಂಡು ಈ ಸತಿ 18 ಇಯರ್ಸ್ ಕಾಯ್ದು ಕಪ್ ಹೊಡ್ತೀವಿ ನೋಡಿ. ಇದು ಬೇಕಾಗಿತ್ತು ಸರ್ ನಮ್ಮ RCBಗೆ, ವಿರಾಟ್ ಕೊಹ್ಲಿಗೆ. ಜೈ RCB. ಇಷ್ಟು ವರ್ಷದಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಕೊಂಡು ನಾವು ಕಾಯ್ಕೊಂಡು ಕೂತಿದ್ವಿ, ಇವತ್ತು ಹೊಡೆದಿವಿ. ನಮಗೆ ತುಂಬಾ ಖುಷಿ ಆಗಿದೆ. 18 ವರ್ಷ ವನವಾಸ ಕಳೆದು ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ. ಬಸ್ ಈ ಸಲ ಹೊಡೆದ್ವಿ ನಾವು. ಯಾರು ಮಾತಾಡ್ತಾ ಇದ್ರು, ಎಷ್ಟು ಜನ ಮಾತಾಡ್ತಾ ಇದ್ರು, ಏನಂತ ನಿಮ್ಮ ಕೈಲಿ ಆಗಲ್ಲ, ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಈ ವರ್ಷ ನಾವು ಪ್ರೂವ್ ಮಾಡಿದ್ವಿ. ಹೇಳ್ತಾರೆ ಬಿಡ್ರಪ್ಪ ನಿಮ್ಗೆ ಬಿಟ್ಕೊಟ್ವಿ ಅಂತ, ಬಿಟ್ಕೊಟ್ವಿ ಅಲ್ಲ ಬಿಟ್ಕೊಟ್ವಿ ಅಂತ ಹೇಳಿದ್ರು. ನಾವು ಯಾರಿಗೂ ಬಿಟ್ಕೊಟ್ಟಿಲ್ಲ. ನಾವು ಬೇರೆಯವ್ರ ಥರ ನಾವು ಮೋಸ ಮಾಡಿಲ್ಲ, ಫಿಕ್ಸ್ ಮಾಡಿಲ್ಲ. ನಾವು ಹೊಡೆದ್ವಿ ಈ ಸಲ ನಿಯತ್ತಾಗಿ ಹೊಡಿಬೇಕು ಅಂತ ಹೇಳ್ಬಿಟ್ಟು 16 ವರ್ಷ ಹೊಡಿಬೇಕಾಗಿದ್ರೆ ಬೇರೆಯವ್ರ ಥರ ಫಸ್ಟ್ ವರ್ಷನೇ ಹೊಡಿತಾ ಇದ್ವಿ, ಸೆಕೆಂಡ್ ವರ್ಷ ಹೊಡಿತಾ ಇದ್ವಿ. ಇಷ್ಟು ವರ್ಷ ಕಾಯ್ಬೇಕಾಗಿರೋದು ನಮ್ಗೆ ಬೇಕಾಗಿಲ್ಲ. ಹೊಡೆದ್ವಿ, ನಾವು ಪ್ರೂವ್ ಮಾಡಿದ್ವಿ. ನಾವು ನಿಯತ್ತಾಗಿ ಹೊಡೆದ್ವಿ, ನಿಯತ್ತಾಗಿ ಗೆದ್ವಿ. ಜೈ ಆರ್‌ಸಿಬಿ. ಮಲಗಿರೋ ಅಂಕಲ್ ಮಕ್ಳಿಗೆ ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. 17 ವರ್ಷದಿಂದ ಕಾಯ್ಕೊಂಡಿದ್ರು, ಈ ವರ್ಷ ಗೆಲ್ದಿದ್ದಾರೆ. ತುಂಬ ಖುಷಿಯಾಗಿದೆ. ನಮ್ಮ ಟೀಮ್ RCB ತುಂಬ ಸಪೋರ್ಟ್ ಮಾಡಿ, ಇನ್ನು ನೆಕ್ಸ್ಟ್ ವರ್ಷನೂ ಗೆಳಿಬೇಕು. ಈ ಥರನೇ ಕಂಟಿನ್ಯೂ ಗೆಲ್ತಾ ಇರಬೇಕು. ಜೈ RCB, ಜೈ RCB. ಈ ಸಲ ಅಷ್ಟೆಲ್ಲ ಪ್ರತಿ